ನಮಸ್ಕಾರ ಎಲ್ರಿಗೂ. ಜೋಳದ ನುಚ್ಚಿಂದು ಕಿಚಡಿ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಇವತ್ತು ಯಾವಾಗಲೂ ಜೋಳದಲ್ಲಿ ರೊಟ್ಟಿನೇ ಅಲ್ಲ, ಈ ಥರ ಕಿಚಡಿ ಕೂಡ ಮಾಡ್ಕೋಬೋದು. ನೋಡಿ, ಜೋಳದ ನುಚ್ಚಿನ ಕಿಚಡಿಗೆ 1 ಗ್ಲಾಸ್ ಜೋಳದ ನುಚ್ಚು, ಅದ್ರ ಜೊತೆಗೆ 1 ಗ್ಲಾಸು ಹೆಸರುಬೇಳೆ ಸಮ ತೊಗೊಂಡು ಫಸ್ಟು ಜೋಳದ ನುಚ್ಚನ್ನ ಬೆಚ್ಚಗೆ ಮಾಡ್ಕೊಳ್ಳಿ. ಅದಾದಮೇಲೆ ಹೆಸರುಬೇಳೆನೂ ಹಾಕಿಬಿಟ್ಟು ಬೆಚ್ಚಗೆ ಮಾಡಿಕೊಂಡು ಹುರ್ಕೊಂಡು ಆಮೇಲೆ ಅದನ್ನು ಪಕ್ಕಕ್ಕೆ ತೆಗೆದಿಟ್ಕೊಂಡು ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ, ಹಸಿಮೆಣಸಿನ್ಕಾಯಿ, ಒಣಮೆಣಸಿನ್ಕಾಯಿ ಹಾಕ್ಕೊಂಡು ಹುರಿದಿರೋ ಜೋಳದ ನುಚ್ಚು ಮತ್ತು ಹೆಸರುಬೇಳೆನ ಅದಕ್ಕೆ ಹಾಕ್ಕೊಂಡು 1-2 ನಿಮಿಷ ಹುರ್ಕೊಳ್ಳಿ. ಅದಾದಮೇಲೆ ಅದಕ್ಕೆ ನೀರು ಹಾಕ್ಕೊಂಡು 1/4 ಸ್ಪೂನ್ ಅರಿಶಿನ, ಜೀರಿಗೆ, ಮೆಣಸು 2 ಕುಟ್ಕೊಂಡು ಅದನ್ನು ಹಾಕ್ಕೊಳ್ಳಿ, ಟೇಸ್ಟ್ ಚೆನ್ನಾಗಿರುತ್ತೆ. ಅದಾದಮೇಲೆ ಅದಕ್ಕೆ ನೀರು ಹಾಕ್ಕೊಂಡು ಉಪ್ಪು ರುಚಿಗೆ ಬೇಕಾದಷ್ಟು ಉಪ್ಪು ಹಾಕ್ಕೊಂಡು 4-5 ವಿಷಲ್ನ ಕೂಗಿಸ್ಕೊಳ್ಳಿ. ಬೆಂದ ಮೇಲೆ ಇದನ್ನು ತೆಕ್ಕೊಂಡು ಸ್ವಲ್ಪ ಗಟ್ಟಿ ಇದ್ದರೆ ಅದಕ್ಕೆ ನೀರು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಒಂದು ಸತಿ ಕುದಿಸ್ಕೊಳ್ಳಿ. ಹಸಿ ಕೊಬ್ಬರಿ ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ಆಗೋಯ್ತು. ಇಷ್ಟೇ. ತುಂಬ ಅಂದರೆ ತುಂಬ ಸಿಂಪಲ್ಲು. ಟ್ರೈ ಮಾಡಿ, ತುಂಬ ಟೇಸ್ಟಿಯಾಗಿರುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.